ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬ್ರಾಹ್ಮಣನ ಭವಿಷ್ಯ. ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಅವನಿಗೆ ಮನೆ ಬಿಟ್ಟರೆ ಬೇರೆ ಯಾವುದು ಆಸ್ತಿ ಕೂಡ ಇರಲಿಲ್ಲ. ಮನೆ ತುಂಬ ಮಕ್ಕಳು, ಸಂಸಾರ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿತ್ತು. ಹೆಂಡತಿಗೆ ಕೆಲವೊಮ್ಮೆ ಅನ್ನಿಸ್ತಾ ಇತ್ತು, ಈ ಗಂಡ ಹೋಗಿ ಅಲ್ಲಿ ಕುತ್ಕೊಂಡು ಭವಿಷ್ಯನಾರು ಹೇಳ್ಬಾರ್ದ ಅಂತ. ಕಡೆಗೊಮ್ಮೆ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ಅಲ್ಲಿರುವ ಹಳೆಯ ಪಂಚಾಂಗವನ್ನು ತೆಗೆದುಕೊಂಡು ಹೋಗಿ ಜ್ಯೋತಿಷ್ಯ ಹೇಳುತ್ತೇನೆ ಅಂತ ಹೋಗಿ ಕುಳಿತುಕೊಳ್ಳಿ, ನಮ್ಮ ಬಡತನ ಸಹ ದೂರ ಆಗ್ಬೋದೇನೋ ಅಂತ ಉಪಾಯ ಕೊಡ್ತಾಳೆ. ಹೆಂಡತಿ ಮಾತನ್ನು ಕೇಳಿ ಬ್ರಾಹ್ಮಣನ ಊರಿನ ಆಚೆ ಇರುವ ಮರದ ಬಳಿ ಹೋಗಿ ಕುಳಿತುಕೊಳ್ತಾನೆ. ಸಂಜೆವರೆಗೂ ಕೂತ್ಕೊಂಡ್ರು ಯಾರೂ ಕೂಡ ಸುಳಿಯೋದೇ ಇಲ್ಲ. ಕೊನೆಗೆ ರಾಜ ಭಟ್ರು ಬರ್ತಾರೆ. ಬ್ರಾಹ್ಮಣರೇ, ನಿನ್ನೆ ನಮ್ಮ ಅಕ್ಕ ಸಾಲಿಗ ಚಿನ್ನದ ಕಿರೀಟ ಮಾಡಲು ಕೊಟ್ಟರೆ ಅದರಲ್ಲಿ ಚಿನ್ನವನ್ನು ಕದ್ದಿದ್ದಾನೆ. ಆ ಕದ್ದಿರೋ ಚಿನ್ನ ಎಲ್ಲಿಟ್ಟಿದ್ದಾರೆ ಅಂತ ತಿಳಿಸಿ ಹೇಳಿ, ಇಲ್ಲ ಅಂದರೆ ನಿಮ್ಮ ತಲೆ ಸಹಸ್ರ ಹೋಳುಗಳಾಗಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಬ್ರಾಹ್ಮಣನಿಗೆ ಭಯ ಆಗೋಗುತ್ತೆ. ಸರಿ, ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಬ್ರಾಹ್ಮಣನಿಗೆ ಹೆಂಡತಿಯ ಮಾತನ್ನು ಕೇಳಿ ಸಂಕಟಕ್ಕೆ ಸಿಲುಕೊಂಡೆ ಅಂತ ಕೂಡ ಅನಿಸುತ್ತೆ. ಕೊರಗ್ತಾ ಕುಳಿತುಕೊಂಡಿರ್ತಾನೆ. ಅದೇ ಸಮಯಕ್ಕೆ ಅಕ್ಕಸಾಲಿಗನ ಮನೆಯವರು ಬರ್ತಾರೆ. ನಡೆದದ್ನೆಲ್ಲ ತಿಳಿದು ಬ್ರಾಹ್ಮಣ ನಿಜ ಹೇಳಿದ್ರೆ ತಮ್ಮ ಜೀವನ ಹೊಟ್ಟೋಗ್ಬಿಡುತ್ತೆ ಅಂತ ಅನಿಸಿ ಚಿನ್ನವನ್ನು ತೆಗೆದುಕೊಂಡು ಬಂದು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಬ್ರಾಹ್ಮಣ ಬದುಕಿದೆ ಬಡ ಜೀವ ಅಂತ ಅಂದು ರಾಜಭಟ್ರಿಗೆ ಹೋಗಿ ಚಿನ್ನವನ್ನು ಕೊಟ್ಟು ಹೊರಡ್ತಾನೆ. ಹೀಗೆ ಬ್ರಾಹ್ಮಣ ತನ್ನ ಭವಿಷ್ಯವನ್ನು ಉಳಿಸ್ಕೊತಾನೆ. ನಮಗೂ ಕೆಲವೊಂದು ಸಲ ಸಂದಿಗ್ಧ ಪರಿಸ್ಥಿತಿಗಳ ಬಂದ್ಬಿಟ್ಟಿರುತ್ತೆ. ಸಂಕಟ ಅನ್ನೋದು ಒಂದೇ ಇರುತ್ತೆ. ಆ ಸಮಯದಲ್ಲಿ ಧೃತಿಗೆಡದೆ ತಾಳ್ಮೆಯಿಂದ ವರ್ತಿಸಿದ್ರೆ ಎಂತಹ ಕ್ಲಿಷ್ಟವಾದ ಕೆಲಸ ಕೂಡ ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೊ ಮಚ್. ಯೂನಿವರ್ಸಲ್ ಲವ್ ಯು.